ವೀಕ್ಷಕರೇ ಸ್ವಾಗತ. ನಾನು ಗಂಗಾ ಜಾಧವ್. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಒಂದು ಸಿನಿಮಾ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಗುರು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲ್ಮ್ ಬರ್ತಾ ಇಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತಂದಿದ್ರು. ಆ ಎಲ್ಲ ಒಂದು ಟ್ರೋಲ್ಗಳಿಗೆ ಉತ್ತರ ಕೊಡೋದಕ್ಕೆ ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾ ಸಖತ್ತಾಗಿ ಮೂಡಿಬಂದಿದೆ. ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾದಲ್ಲಿ ಕೃಷ್ಣನ ಸಖಿಯಾಗಿ ಶರಣ್ಯ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಪಾತ್ರ ಸಖತ್ತಾಗಿ ಎಷ್ಟು ಅದ್ಭುತವಾಗಿ ನಟಿಸಬಹುದು ಸಾಧ್ಯನೋ ಅಷ್ಟು ಅದ್ಭುತವಾಗಿ ನಟಿಸಿ ಸೈ ಅನಿಸಿಕೊಂಡಿದ್ದಾರೆ. ಬನ್ನಿ, ಶರಣ್ಯ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗೆ ಅನ್ನಿಸ್ತಾ ಇದೆ ಹೊಸ ಮೂವಿ? 25 ಡೇಸ್ ಓಡ್ತಾ ಇದೆ ಇವಾಗ. ನೆನ್ನೆ ಕೂಡ ಸಕ್ಸಸ್ ಮೀಟ್ನ ಅಟೆಂಡ್ ಮಾಡಿದ್ರಿ. ಏನು ಅನ್ನಿಸ್ತಾ ಇದೆ? ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ. ಅಂದರೆ ಈಗ 25 ಡೇಸ್, ಅದು ಈಗ ಈ ಟೈಮಲ್ಲಿ ಇಟ್ಸ್ ಅ ಹ್ಯೂಜ್. ಯಾಕಂದರೆ ಈಗ ಮುಂಚೆ ಎಲ್ಲ ಅಂದರೆ ಸಿನಿಮಾ ವಾಸ್ ಅ ಓನ್ಲಿ ಮೀಡಿಯಮ್, ಅವ್ರ ಒಂದು ಎಂಟರ್ಟೈನ್ಮೆಂಟ್ ಅಂತ. ಬಟ್ ಇವಾಗ ಹೇಗಂದರೆ ಫೋನಲ್ಲೇ ಎಲ್ಲ ಇದೆ. ನಾವು ಕೂಡ ಪರ್ಸ್ನಲಿ ಒಂದು ಫೋನ್ ಇಟ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟು ಸಾಕಷ್ಟಿದೆ. ಸೊ ಈ ಥರದೊಂದು ಟೈಮಲ್ಲಿ ಥಿಯೇಟ್ರಿಗೆ ಬಂದು ಅವರು ಸಿನಿಮಾ ನೋಡ್ತಾರೆ ಅಂತ ಅಂದರೆ ಅದೊಂಥರ ಇಟ್ಸ್ ಅ ಬಿಗ್ ಥಿಂಗ್. ಅಂದರೆ ಅವ್ರ ಎಫರ್ಟ್ಸ್ ಇದೆಯಲ್ಲ ಟು ಗೆಟ್ ರೆಡಿ ಆ್ಯಂಡ್ ಥಿಯೇಟ್ರಿಗೆ ಬರೋದು, ಇಟ್ಸ್ ಸಮಥಿಂಗ್ ವೆರಿ ಹ್ಯೂಜ್. ಸೊ ಈ ಥರ ಇದ್ದಾಗ ಒಂದು 25 ದಿವಸ ಸಕ್ಸಸ್ಫುಲಿ ಎಲ್ಲ ಕಡೆ ಹೌಸ್ಫುಲ್ ಆಗಿ ರನ್ ಆಗ್ತಾ ಇರೋದು, ಅವರ ಆ ಒಂದು ಟೈಮ್ಗೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಕೃಷ್ಣಂ ಪ್ರಣಯಂ ಸಖಿ ಒಂದು ಅದ್ಭುತ ಸಿನಿಮಾ. ಆ ಅದ್ಭುತ ಸಿನಿಮಾದಲ್ಲಿ ಜಾನು ಪಾತ್ರದಾಗಿ ಅತ್ಯದ್ಭುತವಾಗಿ ನಟನೆ ಮಾಡಿದ್ದೀರಾ. ಆ ಒಂದು ಪಾತ್ರದ ಬಗ್ಗೆ. ಜಾನು ಒಂಥರ ಹೆವಿ ಸ್ಟಬರ್ನ್ ಆ್ಯಂಡ್ ಹುಡುಗಿ. ಲೈಕ್ ನಂಗೆ ಬೇಕು ಅಂದರೆ ನಂಗೆ ಬೇಕೇ ಬೇಕು, ಈ ಟ್ಯಾಗ್ ಲೈನ್ ಜಾನುಗೆ ತುಂಬ ಖಂಡಿತ. ಆ್ಯಂಡ್ ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್ ಪ್ಲೇ ಮಾಡೋದಕ್ಕೆ ಪಾಸಿಟಿವ್ ಶೇಡು ಇತ್ತು, ನೆಗೆಟಿವ್ ಶೇಡು ಇತ್ತು. ಅಂದರೆ ನೀವು ಫಸ್ಟ್ ಹಾಫಲ್ಲಿ ಎಲ್ಲೂ ನಾನು ವಿಲನ್ ಅಂತ ತೋರಿಸ್ಲೇಬಾರ್ದು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಲು ನನ್ನ ಮೈಂಡಲ್ಲಿ ನಾನು ವಿಲನ್ ಅನ್ನೋದು ಫಸ್ಟ್ ತೆಗ್ದಾಕ್ಬಿಟ್ಟಿದ್ದೆ. ಬಿಕಾಸ್ ಬಟ್ ಶೂಟಿಂಗ್ ಮಾಡೋದು ಹೇಗಿರುತ್ತೆ ಹೇಳಿ, ಈಗ ಒಂದು ಶಾರ್ಟಲ್ಲಿ ನಾನು ವಿಲನ್ ಆಗಿ ಆ್ಯಕ್ಟ್ ಮಾಡಬೇಕು, ನೆಕ್ಸ್ಟ್ ಶಾರ್ಟಲ್ಲಿ ಅವ್ರಿಗೆ ಮೆಮೊರಿ ಲಾಸ್ಗಿನ್ನ ಮುಂಚಿನ ಥರ ಆ್ಯಕ್ಟ್ ಮಾಡಬೇಕು, ಫ್ಯೂ ಶಾರ್ಟ್ಸಲ್ಲಿ ಅವ್ರದ್ದು ಆದಮೇಲೆ. ಸೊ ನನಗೆ ಆ ಒಂದು ಚೇಂಜಸ್ ಇಟ್ ವಾಸ್ ವೆರಿ ಅಂದರೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ವೆರಿ ಎಕ್ಸೈಟ್ಫುಲ್ ಆಗಿ ಮಾಡಿದೆ ನಾನು. ಓಕೆ ಸರ್, ಈ ಸೀನಲ್ಲಿ ಅವ್ರಿಗೆ ಮರ್ತೋಗಿರಲ್ವಾ? ಸೊ ಆ ಡಿಫ್ರೆನ್ಸಿಯೇಷನ್ ತೊಗೊಂಡು ಮಾಡಬೇಕಾಗಿ ಬಂತು. ಯಾಕಂದರೆ ಈಗ ಫಸ್ಟ್ ಹಾಫಲ್ಲಿ ನಾನು ವಿಲನ್ ಅನ್ನೋ ಶೇಡ್ ಬಿಟ್ಕೊಟ್ಬಿಟ್ರೆ ಸೆಕೆಂಡ್ ಹಾಫ್ ಅವ್ರೇನು ಸ್ಕ್ರೀನ್ ಪ್ಲೇ ಇತ್ತು ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ಬಟ್ ಇಟ್ ವಾಸ್ ವೆರಿ ಫನ್ ಟು ಡೂ ಆ್ಯಂಡ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಯಾವಾಗ ಯಾವ ಥರ ಇರೋದು ಅಂತಲೇ ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಇಟ್ ವಾಸ್ ವೆರಿ ಗುಡ್ ಟು ಪ್ಲೇ. ಇವತ್ತು ಶರಣ್ಯ ಶೆಟ್ಟಿ ಅವರು ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಸ್ಟ್ರಗಲ್ ಡೇಸ್ನಲ್ಲಿ ನೀವು ಪಟ್ಟಂತಹ ಸ್ಟ್ರಗಲ್, ನೀವು ಒಂದೆರಡು ಕಡೆ ಹೇಳಿದ್ರಿ. ಅಂದರೆ ಫೋಟೋ ಶೂಟ್ ಮಾಡಿಸಿ ನಾನು ಫೋಟೋ ಇದನ್ನೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೆ ಅಂತ. ಆ ದಿನಕ್ಕೂ ಮತ್ತು ಈ ದಿನಕ್ಕೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅಂತ? ಆ ದಿನ ಶರಣ್ಯ ನೋಡಿದ್ರೆ ಒಂದು ಟೈಟಾಗಿ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಬಿಕಾಸ್ ಸ್ಟ್ರಗಲ್ ಅದು ಮೇ ಬಿ ಅದು ಹಣೆ ಬರದಲ್ಲಿತ್ತೇನೋ, ದಟ್ ಸ್ಟ್ರಗಲ್ ಮಾಡಿಕೊಂಡೇ ಒಂದು ಸಕ್ಸಸ್ ಸಿಗಬೇಕು ಅಂತ. ಬಹುಶಃ ಸ್ಟ್ರಗಲ್ ಇರೋದಕ್ಕೇ ನನಗೆ ಈ ಸಕ್ಸಸ್ ಇಷ್ಟು ವ್ಯಾಲ್ಯೂಯಬಲ್. ನನಗೆ ಅಂದರೆ ನಂಗೆ ಗೊತ್ತು ಈ ಸಕ್ಸಸ್ ವ್ಯಾಲ್ಯೂ ಏನು ಅಂತ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಐ ಡೋಂಟ್ ವಾಂಟ್ ಟು ಮಿಸ್ಯೂಸ್ ಇಟ್, ಅಥವಾ ಆ ಒಂದು ಹೆಡ್ ಅದೇನು ನನಗೆ ಅನಿಸ್ತಾ ಇಲ್ಲ. ಬಿಕಾಸ್ ನಂಗೆ ಗೊತ್ತು ಏನು ಕಷ್ಟ ಆಗಿತ್ತು ಅಂತ. ಸೊ ಕಷ್ಟ ಅಂದರೆ ಹೇಗೆ ಗೊತ್ತಾ, ಈಗ ಒಂದು ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ನಾನು. ಅಂದರೆ ಐ ವಾಸ್ ಎ ರ್ಯಾಂಕ್ ಸ್ಟೂಡೆಂಟ್. ಅಲ್ಲಿಂದ ಈ ಕಡೆ ಶಿಫ್ಟ್ ಆಗ್ತೀನಿ ಅಂದಾಗ ಮನೇಲಿ ಬರೋವಂಥ ಪ್ರಾಬ್ಲಮ್ಸು, ಆರ್ಥೋಡಾಕ್ಸ್ ಫ್ಯಾಮಿಲಿ. ಸಿನಿಮಾ ಅಂತ ಅಂದರೆ ಅದೊಂದು ವೆರಿ ರಾಂಗ್ ನೋಷನ್ ಇದೆ ಚಿತ್ರರಂಗದಲ್ಲಿ, ಬೇಡ, ರಾಂಗ್, ಹಂಗೆ ಹಿಂಗೆ ಅಂತ. ಸೊ ಅಫ್ಕೋರ್ಸ್ ಮನೇಲಿ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರೋದ್ರಿಂದ ಬೇಡ ಅಂತಲೇ ಫಸ್ಟ್ ಥಾಟು. ಯಾಕೆ ಇಷ್ಟು ಚೆನ್ನಾಗಿ ಗೊತ್ತಿರೋ ಹುಡುಗಿ ಡಾಕ್ಟರು ಏನಾರ ಮಾಡಿ ಸೆಟಲ್ ಆಗ್ಬೋದು. ಬಟ್ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಓದಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಂಡಿಪೆಂಡೆಂಟ್ ಆಗಬೇಕು ಅಂತ. ಬಟ್ ದೆನ್ ಒಂದು ಫುಲ್ ಫ್ಲೆಜ್ಡ್ ಆ್ಯಕ್ಟರ್ ಆಗಬೇಕು ಅಂತ ಅಂದರೆ ನಮಗೆ ಕಾಂಟ್ಯಾಕ್ಟ್ಸ್ ಬೇಕು. ಸೊ ಸೆಕೆಂಡ್ ಏನಂದರೆ ಬ್ಯಾಕ್ ಬೋನೇ ಇಲ್ಲ. ಲೈಕ್ ಒಂದು ಆ ಪುಷ್ ಅಂದರೆ ಹಿಂಗೊಂದು ಪ್ಲೇಟಿಗೆ ತಂದು ಹಾಕೋರು ಯಾರೂ ಇಲ್ಲ. ಐ ಡೋಂಟ್ ನೋ ನನಗೆ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನನಗೆ ದೊಡ್ಡ ಕ್ವೆಶನ್ ಆಗಿತ್ತು. ಸೊ ಈಗಲೂ ಮ್ಯಾಮ್ ನನಗೆ ಯಾರೇ ಬಂದ್ಬಿಟ್ಟು ಲೈಕ್ ಹೂಎವರ್ ಇಟ್ ಇಸ್ ಬಂದು ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಮಾಡಲಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ ಐ ಸಿಟ್ ವಿತ್ ದೆಮ್ ಆ್ಯಂಡ್ ಟಾಕ್ ಬಿಕಾಸ್ ಐ ನೋ ದ ಸ್ಟ್ರಗಲ್. ಸೊ ಆ ಒಂದು ಡೇಸ್ ನೆನೆಸ್ಕೊಂಡ್ರೆ ಇಟ್ ವಾಸ್ ಟೂ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಐ ಯೂಸ್ ಟು ಎಷ್ಟೋ ಡಿಪ್ರೆಷನ್ ಡೇಸ್ ಇದೆ. ಅಂದರೆ ಕ್ವೆಶನಿಂಗ್ ಮೈ ಸೆಲ್ಫ್, ಇದಾಗತ್ತಾ, ಏನು ಮಾಡ್ತಾಯಿದ್ದೀನಿ ನಾನು, ಬಿಕಾಸ್ ಇಟ್ಸ್ ಬೀನ್ ಸೋ ಲಾಂಗ್, ಏನೂ ಇದಾಗ್ತಾ ಇಲ್ಲ. ಅಥವಾ ಫಿನಾನ್ಷಿಯಲ್ ಮ್ಯಾಟ್ರಸ್ ಆಗಿರ್ಬೋದು. ನನ್ನ ಅಂದರೆ ಈಗ ಕಾಲೇಜಲ್ಲಿ ಈಗ ಒಂದು ಇಷ್ಟು ಜನ ಇದ್ದರೆ ಎಲ್ಲ ಕಡೆ ನಾನು ರ್ಯಾಂಕ್ ಸ್ಟೂಡೆಂಟ್, ಬಟ್ ದೇ ಆರ್ ಅರ್ನಿಂಗ್,
ಬೇರೆಯವ್ರು ಅರ್ನ್ ಮಾಡ್ತಿದ್ದಾರೆ, ನಾನು ಅರ್ನ್ ಮಾಡ್ತಿಲ್ಲ ಅಂದಾಗ ವಾಟ್ ಆಮ್ ಐ ಡೂಯಿಂಗ್, ಅದನ್ನ ಅಟ್ಲೀಸ್ಟ್ ಮಾಡ್ಬೋದಿತ್ತ. ಸೊ ಈ ಥರ ಸಿಕ್ಕಾಬಡೆ ಕನ್ಫ್ಯೂಷನ್ಸ್ಗಳು, ಲಾಟ್ಸ್ ಆಫ್ ಆಡಿಷನ್ಸ್ ಫೇಲ್ಯೂರ್ಸ್. ಈಗ ಅಂದರೆ ಈಗ ಜನ ನೋಡೋರ್ಗೆ ಇವಾಗ ಓಕೆ ಸಿನಿಮಾ ಮಾಡಿದ್ರು ಸಕ್ಸಸ್ ಸಿಕ್ತು ಈಸಿ ಇತ್ತು ಅಂತ, ಬಟ್ ಡೆಫಿನೆಟ್ಲಿ ಈ ಸಿನಿಮಾ ಆಗಬೇಕಾದ್ರೂ ಹಿಂದೆ ಸಾವಿರಾರು ಆಡಿಷನ್ಸ್ ಕೊಟ್ಟಿದ್ದೀನಿ, ಎಲ್ಲ ಆಡಿಷನ್ಸ್ ಎಷ್ಟೋ ಫೇಲ್ ಆಗಿದೆ. ಆ ಸ್ಟೋರಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಆಡಿಷನ್ ಯಾಕೆ ಫೇಲ್ ಆಗ್ತಾ ಇತ್ತು ಅಂತ ಏನಾದ್ರು ಗೊತ್ತಿಲ್ಲ. ಬಟ್ ಸಿ ಅದು ಕೆಲವೊಂದು ಫೇಕ್ ಆಡಿಷನ್ಸ್ ಇರುತ್ತೆ, ಗೊತ್ತಿರಲ್ಲ. ಸೊ ಇವಾಗ ನಮಗೆ ಫಸ್ಟ್ ಆಫ್ ಆಲ್ ಈಗ ಒಬ್ರು ಬರ್ತಾರೆ, ಈಗ ನಾನೇ ಬರ್ತೀನಿ, ನಾಳೆ ನಾನು ಇವಾಗ ಈ ಇಂಟರ್ವ್ಯೂ ಅಲ್ಲಿ ನಾಳೆ ನನಗೆ ಆ ಸೂಪರ್ ಸ್ಟಾರ್ ಜೊತೆ ಮಾಡ್ತೀನಿ, ಈ ಸೂಪರ್ ಸ್ಟಾರ್ ಜೊತೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತೀನಿ. ಹೌ ಡು ಯು ನೋ ಇಟ್ ಇಸ್ ಟ್ರೂ ಆರ್ ನಾಟ್ ಅಂತ. ಸೊ ಈ ಥರದೊಂದು ಎಷ್ಟೋ ಫೇಕ್ ಆಡಿಷನ್ಸ್ ಇರುತ್ತೆ, ಗೊತ್ತಿರಲ್ಲ ಅಲ್ವಾ. ನಾವು ಹುಡುಗಿ ಏನಂದ್ರೆ ಆಡಿಷನ್ಸ್ ನಡೀತಿದೆ, ಹೋಗ್ತೀವಿ, ಆಡಿಷನ್ಸ್ ಕೊಡ್ತೀವಿ, ಬರ್ತೀವಿ. ಅವ್ರಿಗೆ ಏನು ಇಂಟೆನ್ಷನೋ ಏನೋ ಗೊತ್ತಿಲ್ಲ, ಆಡಿಷನ್ಸ್ ಮಾಡ್ತಾ ಇರ್ತಾರೆ. ಸೊ ಅದ್ರಲ್ಲಿ ಎಷ್ಟು ಟೈಮ್ ವೇಸ್ಟ್ ನಮ್ಗಾಗುತ್ತೆ. ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಆ ಒಂದು ಇನೋಸೆನ್ಸ್ ಇರುತ್ತೆ ಗೊತ್ತಾ, ಓ ಈ ಸಿನಿಮಾ ನಮಗೆ ಸಿಕ್ಬಿಡ್ತು ಅಂದಾಗ ಆಗುವಂಥ ಖುಷಿ, ಆ ಇನೋಸೆನ್ಸ್ ಅದು ಸಿಕ್ಕಿಲ್ಲ ಅಂದಾಗ ಕಂಪ್ಲೀಟ್ ನಮ್ಮ ಕೆರಿಯರ್ಗೆನೆ ಫುಲ್ ಡ್ರಾಪ್ ಆಗಿಬಿಡ್ತಾ ಇತ್ತು. ಬೇಡ ಓಡ್ಬಿಡೋಣ ಅಂತ. ಬಟ್ ಎವ್ರಿ ಟೈಮ್ ಆ ಡಿಪ್ರೆಷನ್ ಲೋ ಸ್ಟೇಟ್ ಆಗ್ದಾಗ್ಲೂ ಐ ಹ್ಯಾವ್ ಸ್ಟುಡ್ ಅಪ್ ಬ್ಯಾಕ್, ಇಲ್ಲ ಒನ್ ಮೋರ್ ಟೈಮ್, ಲೆಟ್ ಮೀ ಟ್ರೈ ಒನ್ ಮೋರ್ ಟೈಮ್ ಅಂತ. ಸೊ ಫಸ್ಟ್ ಆಫ್ ಆಲ್ ಆ ಶರಣ್ಯಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಕ್ವಿಟ್ ಮಾಡಿ ಬಹುಶಃ ಈಸಿ ಇಂಜಿನಿಯರಿಂಗ್ ಜಾಬ್ ಮಾಡಿಬಿಡೋಣ ತಗೋಬಿಡೋಣ ಅಂತ ಅಂದಿದ್ರೆ ಬಹುಶಃ ಇಲ್ಲಿಗೆ ಬರೋಕೆ ಆಗ್ತಾ ಇರಲಿಲ್ಲ. ಸೊ ಅರ್ಲಿ ಏಜಲ್ಲಿ ಒಂದು ಸಕ್ಸಸ್ ಸಿಕ್ಕಿದೆ. ಸೊ ಎಲ್ಲರೂ ಹೇಳ್ತಾರೆ ವೆರಿ ಲಕ್ಕಿ ಯು ಆರ್ ಅರ್ಲಿ ಏಜಲ್ಲಿ ಸಿಕ್ಕಿದೆ ಅಂತ. ಬಟ್ ಐ ಸ್ಟಾರ್ಟೆಡ್ ಅಟ್ 16-17, ಸೊ ಇಟ್ ಹ್ಯಾಸ್ ಟೇಕನ್ ಮೀ ಲಾಂಗ್ ರನ್ ಟು ಬಿ ಹಿಯರ್. ನನಗೆ ತುಂಬ ಖುಷಿ ಇದೆ. ನಿಮ್ಮನ್ನ ಕಿರುತೆರೆಯಲ್ಲಿಂದಾನು ಕೂಡ ನೋಡ್ಕೊಂಡು ಬಂದಿದ್ದೀವಿ, ಅಲ್ಲೂ ಕೂಡ ವಿಲನ್ನು, ಈ ಸಿನಿಮಾದಲ್ಲೂ ಕೂಡ ವಿಲನ್ನು. ಯಾಕೆ ಶರಣ್ಯ ಶೆಟ್ಟಿ ಅವರು ವಿಲನ್ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದಾರಾ ಅಥವಾ ವಿಲನ್ ಪಾತ್ರ ಗೊತ್ತಿಲ್ಲ. ಲಕ್ ನಂಗೆ ವಿಲನ್ ಇದೆ ಆಕ್ಚುಲಿ. ನಾನು ತುಂಬಾ ವೈಬ್ ಆಗ್ತಾ ಇತ್ತು ಆಯ್ತಾ. ಸೀರಿಯಲ್ ಆಡಿಷನ್, ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಸೀರಿಯಲ್ ಆಡಿಷನ್ ಅಂತ ಬಂದಾಗ್ಲೂ ಸಿಕ್ಕಾಬಡೆ ಆಡಿಷನ್ಸ್ ಕೊಟ್ಟಿದ್ದೆ ಆಯ್ತಾ. ಯಾವುದು ಸೆಲೆಕ್ಟ್ ಆಗಿರ್ಲಿಲ್ಲ. ಲೀಡಿಗೆ ಸೆಲೆಕ್ಟ್ ಆಗಿದ್ದೊಂದು ಗಟ್ಟಿಮೇಳ ಜಿ ಕನ್ನಡ. ಏನು ಸರಿ ಸಿಕ್ಕಿದ್ ಮಾಡೋಣ, ಓಕೆ ಮಾಡಿದೆ. ಆ್ಯಂಡ್ ವಿಲನ್ನು ಸಿಕ್ಕಾಬಡೆ ಹ್ಯೂಜ್ ಹಿಟ್. ಆ್ಯಂಡ್ ಎಲ್ಲರೂ ಇದು ಸಾಹಿತ್ಯ 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 ಅಂತಿದ್ದಾರೆ. ಆ ಒಂದು ಫೇಮ್ ನಾನು ನೋಡಿದ್ದು ಗಟ್ಟಿಮೇಳ ಸೀರಿಯಲಿಂದ. ಸೊ ಅದಾಯಿತು. ಅದಾದ್ಮೇಲೆ 6 months ಆದಮೇಲೆ ಐ ಕೇಮ್ ಔಟ್ ಸಿನಿಮಾ ಮಾಡಬೇಕು ಅಂತ. ಅದಾದ್ಮೇಲೆ ಎಷ್ಟೊಂದು ಮಾಡಿದ್ದೀನಿ. ನನ್ನ ಆ್ಯಕ್ಟಿಂಗಿಗೆ ಅವಾರ್ಡ್ ಕೂಡ ಬಂತು, ಸೈಮಾ ಅವಾರ್ಡು ಬೆಸ್ಟ್ ಆ್ಯಕ್ಟ್ರೆಸ್ ಅಂತ. ಖಂಡಿತವಾಗ್ಲು ಅದೆಲ್ಲ ಬಂದ್ರೂ ಅಂದರೆ ಜನಕ್ಕೆ ಗೊತ್ತಾಗಿಲ್ಲ. ಈಗ ಅದರಲ್ಲಿ ಸಾನ್ವಿ ಅಂತ ಕ್ಯಾರೆಕ್ಟರ್ ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಯಾರು ಒಂದು ಅವಾರ್ಡ್ ಯಾರು ನೋಡಿದ್ರು ಅವ್ರು ನನಗೆ ಅವಾರ್ಡ್ ಕೊಟ್ಟರು ಆಯ್ತಾ. ಅಷ್ಟೆಲ್ಲ ಆಯಿತು. ಮತ್ತು ಅಗೇನ್ ಬ್ಯಾಕ್ ಈ ಮೂವಿಲಿ ವಿಲನ್ ಅಂತ ಅಂದರು. ಐ ವಾಸ್ ಲೈಕ್ ಓಕೆ ವಿಲನ್ನ, ಸರಿ ಆಯಿತು ಮಾಡಿದೆ. ಯಾವಾಗದು ಸಾಂಗ್ಸ್ ಎಲ್ಲ ಅಟ್ಯಾಕ್ ಆಡೋದು ನಂಗೆ ವೈಬು. ಓಕೆ ಮೇ ಬಿ ನನಗೆ ವಿಲನ್ನಲ್ಲೇ ಲಕ್ಕಿರು ಜನ ಆ ಸೈಡೇ ನೋಡ್ಸ್ತಾ ಇದ್ರೆ. ಹುಡುಗರೆಲ್ಲ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ರು, ಇಂಥ ಒಳ್ಳೆ ಹುಡುಗಿನ ಹೋಗಿ ಹೋಗಿ ವಿಲನ್ ಮಾಡ್ಬಿಟ್ಟಿದಾರಲ್ಲ ಗುರು, ಮನ್ಸಾದ್ರೂ ಹೇಗ್ ಬಂತು ಡೈರೆಕ್ಟ್ರಿಗೆ ಅಂತ. ನಿಜ ಡೈರೆಕ್ಟರ್ ಕೇಳ್ಬೇಕು ನಾನು, ಯಾಕೆ ವಿಲನ್ ಮಾಡಿದ್ರು ಅಂತ. ಹೌದು. ಸೊ ಗೊತ್ತಿಲ್ಲ ಯಾವಾಗ ನನ್ನ ಪಾಸಿಟಿವ್ ರೋಲಲ್ಲಿ ಗುರ್ತಿಡಿತಾರೆ ಅಂತ. ಬಟ್ ವಿಲನ್ ವರ್ಕೌಟ್ ಆಗ್ತಿದೆ ನನಗೆ. ಓಕೆ. ಆ್ಯಂಡ್ ಸಿನಿಮಾದಲ್ಲಿ ವಿಲನ್ ತುಂಬ ರೇರ್ ಆ್ಯಕ್ಚುಲಿ, ಹುಡುಗಿ ವಿಲನ್ಸ್ ಇರೋದು. ಸಿನಿಮಾದಲ್ಲಿ ಅದು ನನಗಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಗಮನಿಸ್ತಾ ಇರ್ತೀವಿ, ನಿಮ್ಮ ಪೋಸ್ಟ್ಗಳನ್ನಾಗಿರ್ಬೋದು ಅಥವಾ ಒಂದು ಟ್ರೋಲ್ ಪೇಜಸ್ಗಳನ್ನಾಗಲಿ ಗಮನಿಸ್ತಾ ಇದ್ದಾಗ ಕನ್ನಡ ಅಂತ ಬಂದಾಗ ಶರಣ್ಯ ಶೆಟ್ಟಿ ಅವರ ಕನ್ನಡ ಅತ್ಯದ್ಭುತವಾಗಿದೆ. ಅದ್ರ ಬಗ್ಗೆ ಒಂದು ವೈರಲ್ ಕೂಡ ಆಗಿತ್ತು ಕಂಟೆಂಟ್ ವಿಡಿಯೋ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಎಷ್ಟು ಅಂದರೆ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರೆ ಇಂಗ್ಲೀಷ್ ಪದ ಬಳಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಏನೋ ಒಂದು ಸ್ಟಾರ್ ಆಗ್ತಿದ್ದಂಗೆ ಇಂಗ್ಲೀಷ್ ಬಳಸೋದು ಜಾಸ್ತಿ. ಬಟ್ ಶರಣ್ಯ ಅವರ ಕನ್ನಡದ ಮತ್ತು ಕನ್ನಡ ಅಭಿಮಾನ, ನನಗೆ ಅದೇನೋ ಪ್ರೀತಿ ಕನ್ನಡ ಅಂದರೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ. ನನಗೆ ಏನು ಗೊತ್ತಾ ಅಂದರೆ ನಾನು ಮಾತಾಡ್ತಾ ಇರಬೇಕಾದ್ರೂ ಎಷ್ಟೋ ಸತಿ ನಾನು ಕಾನ್ಷಿಯಸ್ ಆಗಿ ಟ್ರೈ ಮಾಡ್ತೀನಿ, ನನಗೆ ಆದಷ್ಟು ಕನ್ನಡ ಪದನೇ ಬಳಸೋಣ, ಕನ್ನಡದಲ್ಲೇ ಮಾತಾಡೋಣ. ಅದರಲ್ಲೇನು ಏನಂತಾರೆ ಎಂಬ್ಯಾರೆಸ್ ಆಗೋ ಅಂಥದ್ದು ಏನೂ ಇಲ್ಲ. ನನಗೆ ಹೆಮ್ಮೆ ನನಗೆ ಕನ್ನಡದಲ್ಲಿ ಮಾತಾಡೋದು. ನಂಗೆ ಒಂದೊಂದ್ಸತಿ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಅಂದ್ರೇ ಅಯ್ಯೋ ಅಂತ ಅನಿಸ್ತಾ ಇರುತ್ತೆ. ನಂಗೆ ಕನ್ನಡ ಇಂಟರ್ವ್ಯೂ, ಯಾಕಂದರೆ ನಾವು ಹುಟ್ಟಿ ಬೆಳೆದಿದ್ದು ಕನ್ನಡ ಆಗಿರೋದ್ರಿಂದ ನನ್ನ ಮನಸ್ಸಲ್ಲಿ ಏನಿದೆ ಅದು ಈಸಿಯಾಗಿ ನಿಮಗೆ ಹೇಳ್ಬೋದು ನನ್ನ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡೋದ್ರಿಂದ. ಸೊ ನನಗೆ ತುಂಬ ಪ್ರೀತಿ. ನಂಗೆ ಯಾರಾದರೂ ಅಂದರೆ ಗೊತ್ತಿಲ್ಲದೆ ಇರೋರು ಮಾತಾಡಿದಾಗ ನಂಗೇನು ಅನ್ಸಲ್ಲ. ಓಕೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವ್ರಿಗೆ,
ಗೊತ್ತಿದ್ದು ಇಂಗ್ಲೀಷಲ್ಲಿ ಜಸ್ಟ್ ಬಿಕಾಸ್ ಒಂದು ಸ್ಟ್ಯಾಂಡರ್ಡ್, ನಾನು ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ಇಂಗ್ಲೀಷಲ್ಲಿ ಮಾತಾಡೋದ್ರಿಂದ ನಾನು ಒಂದು ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತ ಅನ್ಸುತ್ತೆ, ಅಥವಾ ಲಕ್ಸುರಿ ಅನ್ಸುತ್ತೆ, ರಿಚ್ ಅನ್ಸುತ್ತೆ ಅಂತೆಲ್ಲ ಮಾಡ್ತಾರೆ ಗೊತ್ತಾ. ಅವ್ರು ಕಂಡ್ರೆ ಆಗಲ್ಲ, ನಂಗೆ ಇರಿಟೇಟ್ ಆಗುತ್ತೆ. ಏನಕ್ಕೆ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಏನು ನಿಮ್ಮ ಸ್ಟ್ಯಾಂಡರ್ಡ್ ಹೊಟ್ಟೋಗ್ಬಿಡತ್ತಾ? ಹೆಮ್ಮೆ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಗುತ್ತೆ ಕನ್ನಡ ಸಪೋರ್ಟ್ ಮಾಡೋರು ನೋಡಿದ್ರೆ. ಆ್ಯಂಡ್ ನಾನು ಯಾವಾಗಲೂ ಈಗಲೂ ಒಂದು ಇವೆಂಟ್ ಇತ್ತು, ಅದನ್ನೇ ಮಾತಾಡ್ಕೊಂಡ್ಬಂದೆ. ಎಲ್ಲ ನಾರ್ತ್ ಇಂಡಿಯನ್ಸು ಎಷ್ಟು 8 ವರ್ಷ 10 ವರ್ಷ ಆಗಿದೆ ಬಂದು ಅಂತ ಹೇಳ್ತಿದ್ದಾರೆ ಕರ್ನಾಟಕಕ್ಕೆ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಒಬ್ಬರು ರೆಸ್ಪಾಂಡ್ ಮಾಡಲಿಲ್ಲ. ಅವ್ರು ಹೇಳಿದ್ರು ಅವ್ರಿಗೆ ಕನ್ನಡ ಬರೋಲ್ಲ, ಹಿಂದಿಲಿ ಮಾತಾಡಿ ಅಂತ. ನೀವು ನನಗೆ ರೆಸ್ಪಾಂಡ್ ಮಾಡೋದೇ ಬೇಡ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಟ್ರಾನ್ಸ್ಲೇಟರ್ ಇಟ್ಕೊಂಡು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ. ಸರಿ, ಒಂದು ವಿಷಯ ಹೇಳ್ಕೊಡಿ ಕನ್ನಡದಲ್ಲಿ ಅಂದರು. ಅದಕ್ಕೆ ದೋಸೆ ಅಲ್ಲ, ಅದು ದೋಸೆ ಅಂತ. ಸೊ ಅದು ನನಗೆ ಕನ್ನಡ, ನಾನು ಹುಟ್ಟಿದಾಗಿಂದ ಅದೇ ಭಾಷೆ ಮಾತಾಡಿರೋದು. ನನಗೆ ಬೇರೆ ಭಾಷೆ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಎಲ್ಲ ಭಾಷೆ ಮೇಲೂ ರೆಸ್ಪೆಕ್ಟ್ ಇದೆ. ಬೇರೆ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಎಸ್ ನಾನು ಮಾಡ್ತೀನಿ, ತೆಲುಗು ಆಗಲಿ ತಮಿಳಾಗಲಿ ಮಾಡೇ ಮಾಡ್ತೀನಿ. ಬಟ್ ಈ ಕನ್ನಡ ಬಿಟ್ಟು ಹೋಗೋದು ಆ ಥರ ನನಗೇನು ಗೊತ್ತಾ, ಎಲ್ಲರೂ ಒಂದು ಇಂಟ್ರೊಡಕ್ಷನ್ ಕೊಟ್ಟರೆ ನಂಗೆ ಕನ್ನಡತಿ ಅಂತ ಕೊಡೋ ಇಂಟ್ರೊಡಕ್ಷನ್ ನಂಗೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ಇಲ್ಲ, ಕೆಲವೊಬ್ರು ಹೆಂಗಾಗ್ಬಿಡ್ತಾರೆ ಅಂತಂದ್ರೆ 1-2 ಮೂವಿ ಹಿಟ್ ಆಗ್ತಿದ್ದಂಗೆ ಹೋಗ್ಬಿಡ್ತಾರೆ ಬೇರೆ ರಾಜ್ಯಕ್ಕೆ. ಹೌದು, ಹಾಗಾಗಿ ಬಟ್ ನಿಮ್ಮನ್ನ ಗುರುತಿಸಿರೋದು ಕನ್ನಡತಿ ಅಂತಂದೇ ಹೇಳ್ಬಿಟ್ಟು ಟ್ರೋಲ್ ಅವರೆಲ್ಲ ಹೇಳೋದು ಕನ್ನಡತಿ ಶರಣ್ಯ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬ 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 ಖುಷಿಯಾಗೋ ಇಂಟ್ರೊಡಕ್ಷನ್ನೇ ಅದು ಕನ್ನಡತಿ ಅನ್ನೋದು. ಯಾಕಂದರೆ ನನ್ನ ಐಡೆಂಟಿಟಿ ಅದು, ನಾನು ಹುಡ್ದಾಗ ಬಂದಿರೋವಂಥ ಐಡೆಂಟಿಟಿ ಅದು. ನನಗೆ ಹೇಗೆ ನಮ್ಮ ಶರಣ್ಯ ಶಿವಾನಂದ್ ಅಂದ್ರೆ ನಮ್ಮ ಅಪ್ಪ ಹೆಸರು ಹೇಳಿದಾಗ ನಂಗೆ ಎಷ್ಟು ಖುಷಿ ಆಗುತ್ತೋ, ನಂಗೆ ಅಷ್ಟೇ ಖುಷಿ ನನಗೆ ಕನ್ನಡತಿ ಅಂದಾಗುತ್ತೆ. ಆ್ಯಂಡ್ ಬೇರೆ ಭಾಷೆಗೆ ಹೋಗಿ ವರ್ಕ್ ಮಾಡೋದು ತಪ್ಪಲ್ಲ. ಯಾಕಂದರೆ ಈಗ ನಾವು ಏನೇ ಮಾಡಿದ್ರು ನಮ್ಮದೊಂದು ಈಗ ಬಿಸ್ನೆಸ್ ಅಂತ ಅಂದ್ರೂ ಫಸ್ಟು ಒಂದು ಕಡೆ ಮಾಡ್ತೀವಿ, ಅದಾದಮೇಲೆ ಇನ್ನಷ್ಟು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋಕ್ಕೆ ನೋಡ್ತೀವಿ. ಹಾಗೆ ನಮ್ಮ ಆ್ಯಕ್ಟಿಂಗಲ್ಲೂ ಈಗ ಸ್ಯಾಂಡಲ್ವುಡ್ ಆಯಿತು, ಇನ್ನೂ ಬೇರೆ ಕಡೆ ನಮ್ಮ ಆ್ಯಕ್ಟಿಂಗ್ನ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಹಾಗಂತ ಕನ್ನಡ ಬಿಟ್ಟೋಗೋವಂಥ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಯಾಕಂದರೆ ಫಸ್ಟು ನಮ್ಮ ಜನ ನಮ್ಮನ್ನ ಗುರ್ತಿಡಿಬೇಕು, ಇಲ್ಲಿ ನಮ್ಮನ್ನ ಪ್ರೀತಿ ಮಾಡಬೇಕು. ಸೊ ಬೇರೆಯವ್ರೇನೋ ಗೊತ್ತಿಲ್ಲ, ಬಟ್ ನನಗಂತೂ ಈಗ ಒಂದು ಪ್ರಿಯಾರಿಟಿ ಯಾವ್ದು ಕೊಡ್ತೀರಾ ಅಂದರೆ ಡೆಫಿನೆಟ್ಲಿ ಯಾವತ್ತಿದ್ರೂ ನಾನು ಕನ್ನಡ ಸಿನಿಮಾಗೇ ನಾನು ಪ್ರಿಯಾರಿಟಿ ಕೊಡೋದು. ನನ್ನ ಸಿನಿಮಾ, ನನ್ನ ಇಂಡಸ್ಟ್ರಿ ಅಂತ. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಬೇರೆ ಭಾಷೆ ನಟಿಯರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ನಮ್ಮ ನಟಿಯರಿಗೆ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಿಮ್ಗೆ ಎಲ್ಲಾದ್ರೂ ಅನಿಸಿದ್ಯಾ ಅಂತ? ಕೆಲವೊಂದ್ಸತಿ ಅನಿಸಿದ್ದು ಹೌದು, ನಿಜಾನೇ. ಬಿಕಾಸ್ ಓಕೆ ಅಂದರೆ ಯಾಕೆ ಕನ್ನಡ ನಟಿಯರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂದಾಗ ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಯಾಕಂದರೆ ನಾನು ಸೀನಿಯರ್ಸ್ ಜೊತೆ ಎಲ್ಲ ಮಾತಾಡಿದಾಗ, ಸೀನಿಯರ್ ಹೀರೋಯಿನ್ಸ್ ಜೊತೆ ಎಲ್ಲ ಮಾತಾಡಿದಾಗ ಅನಿಸಿದ್ದು ಹೌದು, ಯಾಕೆ ಎಲ್ಲರೂ ಹೌದು ಈಗ ಕನ್ನಡ 1-2 ಸಿನಿಮಾ ಮಾಡಿದ ತಕ್ಷಣ ಬೇರೆ ಸಿನಿಮಾಗೆ ಏನಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅಷ್ಟು ಆಪರ್ಚುನಿಟೀಸ್ ವೈಡ್ ಆಗಿದ್ದಿದ್ರೆ ಬಹುಶಃ ಬೇರೆ ಕಡೆ ಹೋಗ್ತಿರ್ಲಿಲ್ವೇನೋ. ಅದೊಂದು ಐ ಡೋಂಟ್ ನೋ ಯಾಕೆ ಅಂತ. ಅಂದರೆ ಈಗ ಪ್ರೀಮಿಯಂ ಸಿನಿಮಾ ಅಂತ ಬಂದಾಗ ಬೇರೆ ಕಡೆಯಿಂದ ಕರ್ಕೊಂಬರೋಣ ಅಂತಲೇ ಅವ್ರ ಮೊದಲನೇ ಯೋಚನೆ ಇರುತ್ತೆ. ಗೊತ್ತಿಲ್ಲ ಅದು ಯಾವಾಗ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಅಂತ. ಬಟ್ ಕೆಲವು ಮೇಕರ್ಸ್ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವು ಜೆನ್ಯೂನ್ ಮೇಕರ್ಸ್ ಇದ್ದಾರೆ. ವೇರ್ ದೇಸೆ ನಮ್ಮ ಕನ್ನಡ ಹುಡುಗಿರನ್ನ ನಾವು ಬೆಳೆಸ್ಬೇಕು, ಕನ್ನಡಿಗರನ್ನ ನಾವು ಕರ್ಕೊಬರ್ಬೇಕು ಅಂತ. ಸೊ ಆ ಥರ ಮೇಕರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ. ಶರಣ್ಯ ಶೆಟ್ಟಿ ಅವ್ರದ್ದು ಫೋಟೋ ಒಂದು ವೈರಲ್ ಆಗಿತ್ತು, ಗೊತ್ತಿದೆ ನಿಮಗೆ. ಪ್ರೆಸೆಂಟ್ ಈಗೂ ಕೂಡ ವೈರಲ್. ಕೆಲವೊಂದು ಫೋಟೋಗಳಿಗೆ ಅತ್ತಿಗೆ, ನಮ್ಮ ಅತ್ತಿಗೆ ಅಂತ ಕಾಮೆಂಟು. ನಮ್ಮ ಅತ್ತಿಗೆ ಅನ್ನೋದ್ರಲ್ಲಿ ಏನೋ ಒಂದಿದೆ, ಏನು ಅನ್ನೋದು ನನಗೂ ಗೊತ್ತಿಲ್ಲ. ನನಗೂ ಯಾರ ಬಗ್ಗೆ ಕೇಳ್ತಿದ್ದೀರಾ? ರಕ್ಷಿತ್ ಶೆಟ್ಟಿ ಸರ್ ಜೊತೆ ಫೋಟೋ, ಅದು ಏನಂತಾನೆ ಗೊತ್ತಿಲ್ಲ. ಒಂದು 1-2 ವರ್ಷ ಆಗ್ತದೆ ಅಂದ್ರು ಇವಾಗ್ಲೂ ಕೂಡ ಬಿಡ್ತಾ ಇಲ್ಲ. ಇಲ್ಲ ಬಿಡಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಮೇ ಬಿ ನಾನು ಎಷ್ಟು ಕಮೆಂಟ್ಸ್ ಡಿಲೀಟ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಓಕೆ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಐ ಡೋಂಟ್ ನೋ. ಬಟ್ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಆನ್ಸರ್ ಫಾರ್ ದ್ಯಾಟ್. ಒಂದು ಲೈನ್, ಒಂದು ಇದು ಇರಬೇಕು ಅನ್ಸುತ್ತೆ, ಒಂದು ಬಾಂಡಿಂಗ್ ಇರ್ಬೋದು ಅಥವಾ ಎಲ್ಲೋ ಒಂದು ಜಸ್ಟ್ ಒಂದು ಸೈಮಾದಲ್ಲಿ ಒಂದು ಫೋಟೋ ತಕ್ಕೊಂಡಿದ್ದೆ, ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ. ನಂಗೆ ಅಷ್ಟೇ ಗೊತ್ತಿರೋದು. ಅದಾದ್ಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ. ಇವತ್ತು ಇಂಟರ್ವ್ಯೂಲೂ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಆ 2 ವರ್ಷದ ಹಿಂದೆ ತೆಗ್ದಿದ್ದು ಫೋಟೋ ಬಗ್ಗೆ. ಬಟ್ ನಂಗೆ ಎಲ್ಲೋ ಒಂದ್ ಕಡೆ ಪಾಪ ಅವ್ರೇನ್ ತಿಳ್ಕೊಳ್ತಾರೆ ಅಂತಾನು ಒಂದು ಕನ್ಸರ್ನ್ ಇತ್ತು. ಬಟ್ ದೆನ್ ಅದೆಲ್ಲ ಕ್ಲಿಯರ್ ಆಯ್ತು. ಫೋನ್ ಮಾಡಿದ್ರೆ ಸರಿಗೇನಾದ್ರು ಹೇಳಿದ್ರ? ಅದೇ ಅವ್ರ ಮ್ಯಾನೇಜರ್ಸ್ ಥ್ರೂ ಮಾತಾಡ್ದೆ, ಅಂದ್ರೆ ಇಂಡೈರೆಕ್ಟ್ಲಿ. ಬಿಕಾಸ್ ಐ ಡೋಂಟ್ ವಾಂಟ್, ಅಂದ್ರೆ ನಾನು ಅವಾಗಿನ್ನೂ ಫ್ರೆಶರು ಆಯ್ತಾ. ಸೊ ಇವಾಗ ಅವ್ರು ಸ್ಟಾರ್ ಹೀರೋ. ಸೊ ಇವಳು ಬೆಳೆಯೋದಕ್ಕೋಸ್ಕರ ಏನೇನು ಇವರೇ ಅದು ನಡೆಯುತ್ತೆ. ನಾವೇ ಗಾಸಿಪ್ನ ಆರಿಸ್ಕೊಳ್ಳೋದು. ನಾನು
ಎಲ್ಲಿ ಹಾಗೆ ಅನ್ಕೊಂಡ್ಬಿಡ್ತಾರೋ ಅನ್ನೋದೊಂದು ಕನ್ಸರ್ನ್ ಇತ್ತು ನನಗೆ. ಬಟ್ ಇಟ್ ಆಲ್ ಗಾಟ್ ಕ್ಲಿಯರ್ಡ್. ಬಟ್ ಇನ್ನೊಂದು ಕನ್ಸರ್ನು ನನ್ನ ಪೇರೆಂಟ್ಸ್ ಬಗ್ಗೆ. ಫಸ್ಟ್ ಆಫ್ ಆಲ್ ಅವರಿಗೆ ಇಂಡಸ್ಟ್ರಿ ಬೇಡ ಅಂತ, ಅದರಲ್ಲೂ ಈ ಥರ ಗಾಸಿಪ್ಸ್ ಎಲ್ಲ ಇಟ್ಬಿಟ್ರೆ ಏನು ನಡೀತಾ ಇದೆ ಅಂತೆಲ್ಲ. ಬಟ್ ಥ್ಯಾಂಕ್ಫುಲಿ ಅವರೆಲ್ಲ ಸರ್ ಸದ್ಯ ಈಗ ರಕ್ಷಿತ್ ಸರ್ ಅದೇ ಒಂದೆರಡು ಇವೆಂಟಲ್ಲಿ ಸಿಕ್ಕಿದ್ರು ಅಷ್ಟೇ, ಇವೆಂಟ್ಸಲ್ಲಿ ಸಿಕ್ಕಿದ್ರು. ಅದು ಬಿಟ್ಟರೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಅಂತ, ಹಿಂಗ್ ಟ್ರೋಲ್ ಆಗಿತ್ತು ಅಂತ ಏನಾದ್ರು ನೋಡಿ ಇವೆಂಟ್ಸಲ್ಲಿ ಅದು ಹೌದು. ಲೈಕ್ ಸಪ್ತಸಾಗರದಾಚೆ ಪ್ರಮೋಷನ್ಸ್ ನಡೀತಾ ಇತ್ತು, ಅವಾಗ ಸಿಕ್ಕಿದ್ರು. ಅವಾಗ ರುಕ್ಮಿಣಿಯಿಂದನೂ ಅವರೆಲ್ಲ ಓ ಹಾಯ್ ಶರಣ್ಯ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು. ಅಂದರೆ ಇಂಡೈರೆಕ್ಟಾಗಿ ಅದೊಂದು ಕಾನ್ವರ್ಸೇಷನ್ ಆಯಿತು, ಬಿಟ್ಟರೆ ಡೈರೆಕ್ಟಾಗಿ ಕೂತ್ಕೊಂಡು ಸರ್ ಹಿಂಗಾಗಿತ್ತು ಅಂತ ಮಾತಾಡಿಲ್ಲ. ಬಟ್ ಅದು ನೋಡಿದ ತಕ್ಷಣ ಇಂಡೈರೆಕ್ಟಾಗಿ ಅದು ಒಂಥರ ಇಟ್ಸ್ ಅ ವಿಯರ್ಡ್ ಥಿಂಗ್, ಲೈಕ್ ಏನಾಗ್ತಿದೆ ಅಂತ ಒಂದು ಕ್ವೆಶನ್ ಅಷ್ಟೇ. ಐ ಡೋಂಟ್ ನೋ ವಾಟ್ ವಾಸ್